ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ಓದುವಾಗ, ಅರಸನಾದಂಥ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿದನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಕೆಲವರನ್ನ ಮಾತ್ರ ಹಿಂಸೆಪಡಿಸುವುದಕ್ಕೆ ಸಾಧ್ಯ. ಆರಿಸಲ್ಪಟ್ಟಂಥವರು, ಕರೆಯಲ್ಪಟ್ಟಂಥವರು ಹಿಂಸೆಗೊಳಗಾಗ್ತಾರೆ. ಎಲ್ಲಿ ನಮ್ಮ ಸೇಫ್ ಝೋನ್ ನಮಗೆ ಕೀಳಲ್ಪಡ್ತದೋ ಅಥವಾ ನಮಗೊಂದು ಸೇಫ್ ಆಗಿ ನಾವು ಸಂತೋಷದ ಒಂದು ಸಮಯಗಳಲ್ಲಿ ನಾವು ಇದ್ದೇವೆ ಎಂಬುದಾಗಿ ನಾವು ನೆನೆಸುವಾಗ ಅಲ್ಲಿಂದ ನಾವು ಕೀಳಲ್ಪಡ್ತೇವೋ ಅಲ್ಲಿ ಆಮೇಲೆ ನಾವು ನೆನೆಸ್ಕೊಳ್ಬೇಕು, ದೇವರ ಒಂದು ಉದ್ದೇಶ ನಮ್ಮಲ್ಲಿ ಏನೋ ಕಾಣ್ತಾ ಇದೆ ಎಂಬುದಾಗಿ. ಕೆಲವರ ಒಂದು ಜೀವಿತವನ್ನು ನಾವು ನೋಡುವಾಗ ಅವರ ಒಂದು ಜೀವಿತ ಕಷ್ಟ, ನೋವು, ಹಿಂಸೆ, ಭಾರಗಳು, ಹಲವಾರು ವೇದನೆಗಳ ಮಧ್ಯದಲ್ಲಿ ತಾವು ಹೋಗ್ತಾ ಇರ್ತಾರೆ. ಅಂಥವರ ಒಂದು ಜೀವಿತವನ್ನು ನಾವು ಕಾಣುವಾಗ ನಾವು ನೆನೆಸ್ಕೊಳ್ಬೇಕು, ಆ ದೇವರ ಒಂದು ವಾಗ್ದಾನ ಅವರಲ್ಲಿ ನೆರವೇರುವಂಥ ಸಮಯವಾಗಿದೆ ಎಂಬುದಾಗಿ. ಯಾರು ದೇವರ ಒಂದು ವಾಗ್ದಾನವನ್ನು ತಾವು ಕೈಯಲ್ಲಿ ಹಿಡಿದು ಅದನ್ನು ನೇರವಾಗಿ ಅದನ್ನು ನೆರವೇರಿಕೆಗಾಗಿ ಕಾಯ್ದು ದೇವರ ಒಂದು ಉದ್ದೇಶಕ್ಕಾಗಿ ತಾವು ನಿಂತ್ಕೊಳ್ತಾರೋ ಅಂಥವ್ರಿಗೆ ಮಾತ್ರನೇ ಹಿಂಸೆ, ನೋವು, ಭಾರ, ಕಷ್ಟಗಳು ಬರುವಂಥದ್ದು. ಕರ್ತನು ಈ ಒಂದು ಸೇಫ್ ಝೋನ್ನಿಂದ ನಮ್ಮನ್ನು, ಸಂತೋಷದ ದಿನಗಳನ್ನು ನಮ್ಮನ್ನು ಕೀಳ್ತಾನೆ ಎಂಬುದಾಗಿ ನಾವು ನೋಡುವಾಗ ಅವರಿಗೆ ಮಾತ್ರನೇ ಆ ಒಂದು ವಾಗ್ದಾನ ನೆರವೇರಲ್ಪಡ್ತದೆ. ನಾವು ಹಲವಾರು ಜನರನ್ನು ನಾವು ಕಾಣ್ತೇವೆ, ಬಹಳ ಸಂತೋಷದಿಂದ ಇರ್ತಾರೆ, ಬಹಳ ಖುಷಿಯಿಂದ ಇರ್ತಾರೆ. ಕ್ರಿಸ್ತಿಯ ಜೀವಿತ ಅಂದರೆ ಅವರಿಗೆ ಬಹಳ ಸಮೃದ್ಧಿ, ಆಶೀರ್ವಾದ, ಬಹಳವಾದಂಥ ಒಂದು ಉನ್ನತವಾದ ಒಂದು ಸ್ಥಾನಮಾನಗಳು ಇರ್ತವೆ. ಅಂಥವ್ರನ್ನ ನಾವು ಕಂಡು ನಾವು ನೆನೆಸ್ಕೊಳ್ಬೇಕು, ಅವರಿಗೆ ಕರೆಯಲ್ಪಡುವಿಕೆ ಇಲ್ಲ ಅಥವಾ ಒಂದು ಸಾಮಾನ್ಯವಾದ ಒಂದು ಕ್ರಿಸ್ತಿಯ ಜೀವಿತವನ್ನು ಜೀವಿಸೋದಕ್ಕೆ ಅವ್ರನ್ನ ಕರೆಯಲ್ಪಟ್ಟಿರುವಂಥದ್ದು. ಆದರೆ ಆಮೇಲೆ ಕಷ್ಟ, ನೋವುಗಳು, ವೇದನೆಗಳಿಂದ ಆಮೇಲೆ ಯಾರು ಹಾದು ಹೋಗ್ತಾ ಇರ್ತಾರೋ ಅಂಥವ್ರನ್ನ ನಾವು ಕಂಡು ನಾವು ನೆನೆಸ್ಬೇಕು. ಆ ವಾಗ್ದಾನಕ್ಕಾಗಿ ಕರೆಯಲ್ಪಟ್ಟಂಥವರು, ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ಆರಿಸಿಕೊಂಡಂಥವರು ಎಂಬುದಾಗಿ. ದೇವರ ಈ ದಿವಸಗಳಲ್ಲಿ ನಿಮ್ಮನ್ನು ಕೂಡ ಈ ಒಂದು ಕಷ್ಟ ನೋವುಗಳಲ್ಲಿ ಆಮೇಲೆ ಹೆರೋದನ, ಅರಸನಾದಂಥ ಹೆರೋದನು ಆ ಕಾಲದಲ್ಲಿ ಕೆಲವರ ಮಧ್ಯದಲ್ಲಿ ಮಾತ್ರನೇ ಅವನು ಹಿಂಸೆಪಡಿಸುವುದಕ್ಕೆ ನಿಂತನು. ಆ ಕೆಲವರಲ್ಲಿ ಹಿಂಸೆಪಟ್ಟಂಥ ರೀತಿಯಲ್ಲಿ ನೀವು ಈ ದಿವಸಗಳ ಆ ಕೆಲವರಲ್ಲಿ ಒಬ್ಬರು ನೀವು ಹಾಕಿದರೆ ಕರ್ತನು ನಿಮ್ಮನ್ನು ಆ ವಾಗ್ದಾನಕ್ಕೆ ನಡೆಸುವಂಥವನಾಗಿದೆ. ನಿಮ್ಮಲ್ಲಿ ಮಹತ್ತಾದ ಪ್ರವೃತ್ತಿ ಅಥವಾ ದೇವರ ಒಂದು ಉದ್ದೇಶ, ದೇವರ ಒಂದು ದೊಡ್ಡ ಕಾರ್ಯಗಳು ನಿಮ್ಮ ಮಧ್ಯದಲ್ಲಿ ನಡೆಯುವುದಕ್ಕೆ ಹೋಗುವಂಥದ್ದಾಗಿದೆ. ಆಮೇಲೆ ಭಯಪಡಬೇಡಿ, ದೇವರು ನಿಮ್ಮ ಸಂಗಡ ಇದ್ದರೆ. ಗಾಡ್ ಬ್ಲೆಸ್ ಯು.